ನಮಸ್ಕಾರ ಕರ್ನಾಟಕ. ಈ ವಿಶೇಷ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸುತ್ತೇನೆ. ಏನಪ್ಪ ವಿಶೇಷ ಸಂಚಿಕೆ ಅಂದರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಯಿತು, ತಕ್ಷಣ ಆಗಿರ್ತಕ್ಕಂಥ ಒಂದು ಸಂಪುಟ ಆಯಿತು, ಈಗ ವಿಸ್ತರಣೆ ಸಂಪುಟ. ಏನಾಗಿದೆ ಅಂದರೆ, ಇದು ಹಿರಿಯರು ಹೇಳ್ತಕ್ಕಂಥ ಮಾತು, ಯಾವುದೇ ಒಂದು ಸ್ಥಾನಮಾನ ಸಚಿವ ಸಂಪುಟದಲ್ಲಿ ಸೇರಬೇಕಾದ್ರೆ, ಸೇರ್ಪಡೆ ಆಗಬೇಕಾದ್ರೆ, ನೇಮಕ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಹತೆ ಬೇಕು, ಲಾಭಿ ಅಲ್ಲ. ಏನಾಗಿದೆ ಅಂದರೆ, ಎಲ್ಲರೂ ಸಚಿವರಾಗಲು ಪ್ರಯತ್ನಿಸ್ತಾರೆ. ಇದು ಸರ್ವತಾ ತಪ್ಪು. ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ರಾಜ್ಯದ ಯಾವ ಪಕ್ಷ ಆಡಳಿತ ಇರ್ತದೆ ಆ ಪಕ್ಷದ ಅಧ್ಯಕ್ಷರು ಕೂಡಿಕೊಂಡು, ಹಿರಿಯರು ಕೂಡಿಕೊಂಡು ಯಾವ ಶಾಸಕರಿಗೆ ಏನೇನು ಅರ್ಹತೆ ಇದೆ, ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು, ಅದನ್ನು ಅವರೇ ನಿರ್ಧರಿಸಬೇಕು. ಅಂಥವ್ರನ್ನೇ ನಾವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅದೆಲ್ಲ ಬಿಟ್ಟು ಈಗ ಬಹುಶಃ ಎಲ್ಲ ಶಾಸಕರುಗಳು ದಿಲ್ಲಿಯಲ್ಲಿ ಬೀಳುಬಿಟ್ಟಿದ್ದಾರೆ. ಎದಕ್ಕೆ? ಸಚಿವ ಸ್ಥಾನ ಬೇಕು. ಇದು ಒಂದು ಲೆಕ್ಕದಲ್ಲಿ ನಾಚಿಕೆಗೇಡಿನ ಸಂಗತಿ ಎಂದರೆ ತಪ್ಪಾಗಲಾರದು. ನಾವು ಕೆರೆದು ಲಾಬಿ ಮಾಡಿ ಏನೇನೋ ಮಾಡಿ ಬಕೆಟ್ ಹಿಡಿದು ಸಚಿವರಾದಾಗ ಈ ರಾಜ್ಯದ ಜನತೆಗೆ ಏನು ಮಾಡಬಹುದು ಅಂತಕ್ಕಂಥ ಲೆಕ್ಕ ಬರುತ್ತದೆ. ಹಾಗೆ ಮಾಡಬಾರ್ದು. ನೀವು ಶಾಸಕರಾಗಿ ಆಯ್ಕೆಯಾಗಿ ಏನು ಹೋಗಿದ್ರಿ, ನೀವೆಲ್ಲರೂ ಪುಣ್ಯವಂತರು. ನಿಮ್ಮ ಅರ್ಹತೆಗೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಸ್ಥಳವನ್ನು ಕೊಟ್ಟು ನಿಮಗೆ ಯಾವ ಖಾತೆ ನಿರ್ವಹಿಸ್ತೀರಿ, ಎಷ್ಟು ಸಶಕ್ತರಿದ್ದೀರಿ ಅಂಥ ಖಾತೆಯನ್ನು ಕೊಟ್ಟಾಗ ಮಾತ್ರ ಈ ರಾಜ್ಯದ ಏಳಿಗೆ, ಈ ರಾಜ್ಯದ ಅಭಿವೃದ್ಧಿ ಸಾಧ್ಯ. ಆಫ್ ದಿ ರೆಕಾರ್ಡ್ ಕೇಳ್ಪಟ್ಟಿದ್ದು ನಾನು, ಸಾಕಷ್ಟು ಹಣ ಕೊಟ್ಟು ಕೂಡ ಸಚಿವರು ಆಗ್ತಾರಂತೆ, ನನಗೆ ಗೊತ್ತಿಲ್ಲದು. ನೀವು ಸಚಿವ ಸ್ಥಾನ ಪಡೆಯಲಿಕ್ಕೆ ಹಣ ಕೊಟ್ಟಾಗ ಸಚಿವ ಸ್ಥಾನದ ಕುರ್ಚಿಯ ಮೇಲೆ ಕೂತು ಮಾಡುವುದೇನು? ಒಬ್ಬ ವ್ಯಾಪಾರಿ ಹಣವನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ಸಿಗೆ ಬಂದು ಲಾಭ ಇಲ್ಲದೇನೆ ಕೂಡ್ತಾನ? ಇಲ್ಲ. ಇದನ್ನು ಹಾಗೆ ಆಗಿದೆ ಅನಿಸುತ್ತೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಶಾಸಕರುಗಳಿಗೆ ನನ್ನ ಒಂದು ಮನವಿ ಏನಿದೆ ಅಂದರೆ, ನೀವಾಗಿ ಸಚಿವ ಸ್ಥಾನ ಬೇಕು ಅಂತ ಕಾಲು ಕೆರೆಯಬೇಡಿ, ಯಾರಿಗೂ ವಿನಂತಿ ಮಾಡಬೇಡಿ, ಮುಜುಗರಕ್ಕೆ ಒಳಪಡಬೇಡಿ. ನಿಮಗೆ ಕರೆದು ಕೊಟ್ಟಾಗ ಮಾತ್ರ ಮಂತ್ರಿ ಸ್ಥಾನದಲ್ಲಿ ಹೋಗಿರಿ. ಇಲ್ಲಾಂದರೆ ಆರಾಮಾಗಿ ನಿಮ್ಮ ಕ್ಷೇತ್ರದ ಜನತೆ ಒಳಗೊಂಡು ಒಳ್ಳೆಯ ಕೆಲಸ ಮಾಡಿ ಇವತ್ತಾದರೂ ನಾಳೆ ಸಚಿವರಲ್ಲ ಮುಖ್ಯಮಂತ್ರಿ ಕೂಡ ಆಗಬಹುದು. ನೀವು ನಾಚಿಕೆಗೇಡು ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಶೇಷ ಸಂಚಿಕೆಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.